ಇನ್ನು ಕಾಂಟ್ರಾಕ್ಟರ್ ಸಚಿನ್ ಸಾವಿನ ಪ್ರಕರಣ, ಈ ಸಾವಿನ ಪ್ರಕರಣವನ್ನು ಹೇಗಾದರೂ ಮಾಡಿ ಪ್ರಿಯಾಂಕ್ ಖರ್ಗೆಗೆ ಸುತ್ತಬೇಕು ಅನ್ನುವಂಥ ಆರೋಪಗಳು ಕೂಡ ನಡೀತಾ ಇವೆ. ಇದರ ಹಿಂದೆ ಇವರ ಪಾತ್ರ ಇದೆ ಅಂತ ಬಿಂಬಿಸಲಾಗ್ತಾ ಇದೆ. ಈಗ ಸುರೇಖಾ ಆರೋಪ ಮಾಡಿದ್ದಾರೆ, ಗುತ್ತಿಗೆದಾರರ ಸೋದರಿ ಕಲಬುರಗಿನಲ್ಲಿ ಸಚಿನ್ ಕೆಲಸ ಮಾಡಿಲ್ಲ, ಅವ್ರು ಭೇಟಿಯಾಗಿಲ್ಲ, ಹ್ಯಾಂಡ್ ರೈಟಿಂಗ್ ಇಲ್ಲ, ಸಚಿನ್ ಡೆಡ್ ಬಾಡಿನೇ ಇಲ್ಲ ಅನ್ನುವಂಥ ಮಾತ್ರ ಹೇಳ್ತಾ ಇದ್ದಾರೆ. ಇನ್ನು ಸಚಿನ್ ಹುಟ್ಟೇ ಇಲ್ಲ ಅಂತ ಎಲ್ಲಿ ಹುಟ್ಟಾಕ್ಬಿಟ್ಟು ಬಿಡ್ತಾರೋ ಅನ್ನುವಂಥ ಭಯ ಭೀತಿ ಕಾಡ್ತಾ ಇದೆ ನಮಗೆ. ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಉಳಿದಿಲ್ಲ. ಸಿಬಿಐ ತನಿಖೆಯಿಂದ ಮಾತ್ರ ನ್ಯಾಯ ಸಿಗಬಹುದು. ಇನ್ನು ಡೆತ್ ನೋಟ್ನಲ್ಲಿ ಏನೇನು ಉಲ್ಲೇಖ ಆಗಿತ್ತು ಆ ಆರೋಪಿಗಳನ್ನು ಇದುವರೆಗೂ ಕೂಡ ಕ್ವೆಶ್ಚನ್ ಮಾಡಿಲ್ಲ. ನಮ್ಮನ್ನು ಮಾತ್ರ ತನಿಖಾಧಿಕಾರಿಗಳು ವಿಚಾರಣೆ ಮಾಡಿದರು. ನಾವಿದನ್ನು ಎಲ್ಲಿಗೆ ಬಿಡಲ್ಲ, ಸೆಂಟ್ರಲ್ಗೂ ಕೂಡ ಬರಿತೀವಿ, ಪ್ರಧಾನಮಂತ್ರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರ ಬರಿತೀವಿ. ರಾಜ್ಯ ಸರ್ಕಾರ ಈ ಕೇಸನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಆರೋಪಿಸ್ತಾರೆ ಸಚಿನ್ ಸಹೋದರಿ ಸುರೇಖಾ. ಸಚಿನ್ ಗುತ್ತಿದಾರನ ಅಂತ ನಾವು ಯಾವತ್ತೂ ಹೇಳ್ಕೊಂಡಿಲ್ಲ ಸರ್. ಸಚಿನ್ ಗುತ್ತಿದಾರರ ಅಂತ ಅವರೇ ಸಂಘದವ್ರು ಬಂದು ಕೇಳಿದ್ರಿ, ಅವ್ನ ಹತ್ರ ಲೈಸೆನ್ಸ್ ಅದ ಅಂತ ಕೇಳಿದ್ರಿ. ನಾವು ಅಂದಿವಿ ಸರ್ ಅವ್ನ ಹತ್ರ ಲೈಸೆನ್ಸ್ ಅದ ಅಂತ ನಮಗೆ ಗೊತ್ತಿಲ್ಲ, ಟೋಟಲಿ ಅವ್ನದೆಲ್ಲ ಏನು ಡಾಕ್ಯುಮೆಂಟ್ಸ್ ಇದ್ದು ಗುಲ್ಬರ್ಗ ಆಫೀಸ್ದಾಗೆ ಇದ್ದು ಅಂತ ಹೇಳಿವ್ರಿ. ಆಲ್ರೆಡಿ ಅದು ಡಿಸ್ಟ್ರಾಯ್ ಮಾಡ್ಯಾರ್ರಿ. ಅದು ಅದ್ರ ಬಗ್ಗೆ ನಮಗೇನು ಮಾಹಿತಿ ಇರಲಿಲ್ಲ ಅಂತ ಅವತ್ತೂ ಹೇಳಿವಿ ಸರ್, ಇವತ್ತೂ ಹೇಳತ್ತೀವಿ ಅಷ್ಟೇ ರೀ. ಇವಾಗ ಗೊತ್ತಲ್ಲತ್ತಿದ್ರಿ ಇದು ಕೇಸ್ಗಳು ಮುಚ್ಚಾಕ್ಬೇಕಂತ ಟ್ರೈ ಮಾಡ್ಲತ್ತಾರ ಅಂತ. ಇವತ್ತು ಗುತ್ತಿಗೆದಾರನೇ ಇಲ್ಲ, ನಾಳಿನ ದಿವಸ ಅವ ಗುಲ್ಬರ್ಗ ಆಫೀಸೇ ಇರಲಿಲ್ಲ, ಅವ ಗುಲ್ಬರ್ಗದ ಕೆಲಸನೇ ಮಾಡಲಿಲ್ಲ, ನಮ್ಮ ಜೊತೆ ಭೇಟಿನೇ ಆಗಲಿಲ್ಲ, ಸಚಿನ್ ಹ್ಯಾಂಡ್ ರೈಟಿಂಗ್ ಇಲ್ಲ, ಸಚಿನ್ ಡೆಡ್ ಬಾಡಿನೇ ಇಲ್ಲ, ಸಚಿನೇ ಹುಟ್ಟೇ ಇಲ್ಲ ಅನ್ನೋ ಹುಟ್ಟಾಕ್ಸ್ಬಿಡ್ತಾರ ಗೌರ್ಮೆಂಟ್ ಅಂತ ನಮಗೆ ಅನ್ಸ್ಬಿಡ್ಲತ್ತೀವಿ ಸರ್. ಅದಕ್ಕೆ ನಮಗೆ ಸರ್ಕಾರ ಮೇಲೆ ನಂಬಿಕೆ ಉಳಿದಿಲ್ರಿ. ನಮ್ಗೆ ಕೇಂದ್ರ ಸರ್ಕಾರದಿಂದ CBI ತನಿಖೆ ಆಗ್ಬೇಕಂತ ನಿಮ್ಮ ಮೂಲಕ ಕೇಳ್ಕೊತೀವಿ. ಸ್ಪಷ್ಟವಾಗಿ ಡೆಟ್ ನೋಟ್ದಾಗೆ ಬರ್ದನ್ರಿ, ಮೆನ್ಷನ್ ಮಾಡ್ಯಾನ್ರಿ. ಅವ್ರಿಗೆ ಕೂಡ್ಸ್ಕೊಂಡ್ ತನಿಖೆ ಮಾಡ್ಕೋಬೇಕಿತ್ತಿಗೆ ನಿಮ್ ಜೊತೆ ಕೆಲಸ ಏನೇನ್ ಮಾಡ್ಯಾನಂತ ಹೊರತು ನಮಗೆ ಪ್ರಶ್ನೆ ಮಾಡ್ಲತ್ತಾರ, ಆದ್ರೂ ಅವ್ರಿಗೆ ಪ್ರಶ್ನೆ ಮಾಡ್ಲಿತ್ತಿಲ್ರಿ. ನಾವು ಮೊದಲೇ ಹಿಡಿದುನೇ ಹೇಳತ್ತೀವಿ ಸರ್, ಅವನ್ನೆಲ್ಲ ಏನಿದ್ದು ಎಲ್ಲ ಡಾಕ್ಯುಮೆಂಟ್ಸ್ ಗುಲ್ಬರ್ಗ ಆಫೀಸ್ದಾಗೆ ಇದ್ದು ಅದು ಮಾತ್ರ ಡಿಸ್ಟ್ರಾಯ್ ಮಾಡ್ಯಾರ. ಅವನ ಹತ್ರ ಐಫೋನು ಇತ್ತು ರೀ, ಕಸ್ಕೊಂಡ್ರಂತವ ನೋಟ್ನಾಗೆ ಬರ್ದನ್. ಇನ್ನೂ ಏನಂತಾರ ಪೊಲೀಸರು ತನಿಖೆನೇ ಮಾಡಿಲ್ಲ ರೀ. ಆಯ್ತು, ಅವ ಸತ್ತು 7 ದಿನ ಆಯ್ತು, ಇನ್ನೂ ಒಂದು ಅಪ್ಡೇಟ್ ಕೊಟ್ಟಿಲ್ಲಕಿ. ಅವ್ನ FSL ರಿಪೋರ್ಟ್ ಬಂದದ, ಅವ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದದಂತೂ ಹೇಳಿಲ್ಲ. ಇದು ತನಿಖೆ ಮಾಡಿದೀವಿ, ಇದು ರಿಸಲ್ಟ್ ಬಂದದಂತೂ ಇನ್ನೂ ಕೂಡ ಅಪ್ಡೇಟ್ ಕೊಡಲ್ ಮೇಲೆ ನಾವು ಸರ್ಕಾರಕ್ಕೆ ಹೆಂಗ್ ನಂಬಬೇಕ್ರಿ? ಮನವಿ ಪತ್ರ ಬರಿತೀವಿ ಸರ್, ಕಂಪಲ್ಸರಿ ಬರಿತೀವ್ರಿ. ಈಗ ಅವ್ರು ಡೈರೆಕ್ಟ್ಲಿ ಅವ್ರ ಜೊತೆ ಹೋಗಿ ನಾವು ಮಾತಾಡ್ಲಕ್ ಸಾಧ್ಯ ಇಲ್ಲ ಅನ್ಕೋತೀವ್ರಿ. ಈ ಕೂತಲ್ಲೇ ಏನಾಯ್ತು ಅದಕ್ಕೆ ಪ್ರಯತ್ನ ಪಡ್ತೀವಿ ಸರ್, ಬರಿತೀವಿ ಸರ್. ಮತ್ತೀಗ ಏನ್ ಮಾಡ್ಯಾರಿ? ಪ್ರೈಮ್ ಮಿನಿಸ್ಟರಿಗೆ ಸರ್ ಲೆಟರ್ ಬರೆಯುವಂತ ಪ್ರಯತ್ನ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಪಡೆಯಲ್ಲ. ಈಗ ತನಿಖೆ ಶುರುವಾಗಿದೆ, ತನಿಖೆಯ ವಿವರಗಳು ಬರಲಿ, ವರದಿ ಬರಲಿ, ಅದಾದ್ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಇನ್ನು ಆತ್ಮಹತ್ಯೆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆತ್ಮಹತ್ಯೆ ಮಾಡಿಕೊಂಡಂಥ ಸಚಿನ್ ಗುತ್ತಿಗೆದಾರನೇ ಅಲ್ಲ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಜಗನ್ನಾಥ್ ಶೇಖ್ಜಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ಗುತ್ತಿಗೆದಾರರ ಸಂಘದ ಬೀದರ್ ಘಟಕದಿಂದಲೂ ಕೂಡ ಇದೇ ಮಾಹಿತಿ ಬಂದಿದೆ. ಇತರೆ ಜಿಲ್ಲೆಗಳಿಂದಲೂ ಕೂಡ ಗುತ್ತಿಗೆದಾರ ಅಲ್ಲ ಅನ್ನುವಂಥ ಮಾಹಿತಿ ಬಂದಿದೆ. ಇನ್ನು ಧಾರವಾಡ ಚೀಫ್ ಇಂಜಿನಿಯರ್ ಕಚೇರಿನಲ್ಲೂ ಕೂಡ ಈತ ಗುತ್ತಿಗೆದಾರ ಅನ್ನಲಿಕ್ಕೆ ದಾಖಲೆಗಳಿಲ್ಲ. ಬನ್ನಿ, ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಜಗನ್ನಾಥ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗನ್ನಾಥ್, ಏನಿದು ಇದೀಗ ತಾನೇ ಸಚಿನ್ ಅವರ ಸೋದರಿ ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಹೌದು ಅವ್ರು ಗುತ್ತಿಗೆದಾರ ಅಲ್ಲ, ಕೊನೆಗೇನು ಅಂದರೆ ಸಚಿನ್ ಹುಟ್ಟೇ ಇಲ್ಲ ಅಂತ ಮುಂದೊಂದು ದಿವಸ ಹೇಳಿದ್ರು ಕೂಡ ಆಶ್ಚರ್ಯ ಅಲ್ಲ ಅಂತ. ನಿಜಕ್ಕೂ ಅವರು ಗುತ್ತಿಗೆದಾರರು ಹೌದು ಅಲ್ವೋ ಜಗನ್ನಾಥ್? ಸರ್, ಸೋದರಿಯವರು ಅವ್ರಿಗೆ ಇದ್ರ ಅಚಾನಕತ್ತಂದ್ರೆ ಅವ್ರಿಗೆ ಒಂದು ಲೆಟರ್ ಕಳಿಸಿಲ್ಲ, ನಮಗ ನಾವು ಸಹಾಯ ಮಾಡ್ತೇವೆ ಅವ್ರಿಗೆ. ಹುಟ್ಟಿದ್ದು ಹುಟ್ಟಿಲ್ಲ ಎಂಬುದ್ರ ಬಗ್ಗೆ ನಾವೇನ್ ಹೇಳಮ್ ಸರ್? ಒಂದ್ ಲೆಟರ್ ಕಳಿಸ್ರಿ, ಅವ್ರು ಬರ್ಲಿ, ಲೈಸೆನ್ಸ್ ಕಾಪಿ ಇತ್ತು ಮಾಡಿತ್ತು ಅಂದ್ರ ಅವ್ರಿಗೆ ಸಂಘದಿಂದ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಕೊಡ್ತೇವೆ. ಇದ್ರಾಗ ಅನ್ಯಾಯ ಆಗಿದ ಬಗ್ಗೆ ಪ್ರತಿಭಟನೆ ಮಾಡ್ತೇವೆ. ಏನು ಇಲ್ಲಿ ಸರಿ ಎಲ್ಲ ಕಡೆ ನೋಡ್ಕೊಂಡೇವು. ನಾವು ಧಾರವಾಡ ಕೇಳ್ಕೊಂಡೆವು, ಗುಲ್ಬರ್ಗ ಕೇಳ್ಕೊಂಡೆವು, ನಮ್ಮ ಬೀದರ್ ಅಸೋಸಿಯೇಷನ್ ಕೇಳ್ಕೊಂಡೆವು, ಮತ್ತೆ ಗುಲ್ಬರ್ಗ ಅಸೋಸಿಯೇಷನ್ ಅಧ್ಯಕ್ಷ ನಾನೇ ಇದ್ದೀನಿ, ಸ್ಟೇಟ್ ಅಧ್ಯಕ್ಷ ನಾನೇ ಇದ್ದೀನಿ. ಈಗ ಎಲ್ಲಿಯಾದ್ರೂ ಅವ್ರು ಕಾಂಟ್ರಾಕ್ಟರ್ ಹರ ಅಂತ ಕೇಳ್ಕೊಂಡೆವು, ಎಲ್ಲಿ ಹೊಂಡಿಲ್ಲ. ಮತ್ತೆ ಏನ್ ಹೇಳಂಗ್ ಹೇಳ ಸರ್? ನಿಮ್ ಪ್ರಕಾರ ಏನು, ನಿಮ್ ಪ್ರಕಾರ ಈ ಸಾವಿನ ಹಿಂದಿರುವಂತದ್ದು ಏನು ಜಗನ್ನಾಥ್? ಏನ್ ಸರ್ ನಿಮ್ಮ ಪ್ರಕಾರ? ಸೊ ನೀವ್ ಹೇಳ್ತಾ ಇದ್ದೀರಿ ಗುತ್ತಿಗೆದಾರರೇ ಅಲ್ಲ, ಅವ್ರವ್ರದ್ದು
ಅಲ್ಲ ಅವ್ರ ಪರ್ಸನಲ್ ಏನದನೋ ನಾ ಏನ್ ಹೇಳಿ ಸರ್ ಅಂತ ಹೇಳ್ತೇನೆ ಸರ್. ಈಗ 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 ದಯಮಾಡಿ ಸರ್ ಹೇಳ್ತಾ ಕೇಳಿ ತಪ್ಪು ತಗೋಬೇಡ್ರಿ. ಈಗ ನಾವು ಹಿಡಿದೋಯ್ತು ಎಲ್ಲ ಈ ಟಿವಿ ಅವರು ಇವರು ಎಲ್ಲ ಮಾಡಿದ್ವಿ. ಈಗ ಬಿಜಾಪುರದಾಗ ಸಾರ್ವಜನಿಕ ದಯಾ ಮರಣ ಪರ್ಮಿಷನ್ ಕೊಡ್ರಿ ಅಂತೇಳಿ ಒಂದು 100 ಕಾಂಟ್ರಾಕ್ಟರ್ ಏನದ ಡಿಸಿ ಮೆಮೊರಂ ಕೊಟ್ರ ಸರ್. ಅದ್ರ ಬಗ್ಗೆ ಹೈಲೈಟ್ ಮಾಡಿ ಸರ್. ಏನು ಸಾಧ್ಯ ಮೇಲೆ ಮಾಡ್ತೀರಿ ಸಹಾಯಕ ನಮ್ ಜೀವ ಉಳಿಸಿರಲ್ಲ. ಈಗ ಈ ಸರ್ಕಾರಿ ಅದ್ರ ನಾವ್ ಏನ್ ಹೇಳ್ಬೇಕು ಎಲ್ಲ ಹೇಳ್ತೀವಿ. ನಮ್ಗೆ ಏನ್ ಅನ್ಯಾಯ ಮಾಡ್ರಿ, ನಮ್ಗೆ ಏನ್ ಇದು ಮಾಡ್ರ, ನಮ್ಗೆ ಪೇಮೆಂಟ್ ಕೊಡಲ್ಲ ಆಗ್ಯಾರ, ಆಗ ಕೆಲಸಗಳು ಗುಡ್ಸಲ್ಲ ಆಗ್ಯಾರ ಏನ್ರಿ, ಈ ಜನರದಾಗ ಮೋಸ ಮಾಡ್ತಾಗಿತ್ತಾರ ಹೇಳ್ತೇವೆ ಹೈಲೈಟ್ ಮಾಡಿ ಸರ್. ನಾವೇನ್ ಯಾರು ಕಾಂಗ್ರೆಸ್ನಲ್ಲ ಬಿಜೆಪಿನಲ್ಲ. ಜಗನ್ನಾಥನ್ ಮಾತಾಡ್ತೀನಿ ಕೇಳಿ, ಜಗನ್ನಾಥನ್ ಮಾತಾಡ್ತೀನಿ ಕೇಳಿಸ್ಕೊಳ್ಳಿ. ನೀವು ಕೂಡ ಶಾಂತವಾಗಿ ಸಮಾಧಾನದಿಂದ ಕೇಳಿಸ್ಕೊಳ್ಳಿ. ಯಾವುದನ್ನು ಹೈಲೈಟ್ ಮಾಡಬೇಕು, ಯಾವುದನ್ನು ಹೈಲೈಟ್ ಮಾಡಬಾರ್ದು, ಅದು ನಮ್ಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ನಂಬರ್ 1. ನಂಬರ್ 2, ನಾವು ಯಾಕೆ ಹೇಳಿ ನಿಮ್ಮ ಹತ್ರ ಮಾತಾಡಿಸ್ತಾ ಇರೋದು, ಅವರು ಗುತ್ತಿಗೆದಾರ ಹೌದು ಅಲ್ವೋ ಅಂತ ಗೊತ್ತಾಗಬೇಕು. ನಂಬರ್ 1. ನಂಬರ್ 2, ನೋಡಿ ಇವ್ರಿಗೆ ಏನಾದರೂ ಈ ರೀತಿ ಅನ್ಯಾಯ ಆಗಿದ್ರೆ ನಾಳೆ ಮುಂದೆ ಒಂದಲ್ಲ ಒಂದು ದಿವಸ ಜಗನ್ನಾಥ್ಗೂ ಕೂಡ ತೊಂದರೆ ಆಗ್ಬೋದು, ಮತ್ತೊಬ್ಬರಿಗೂ ತೊಂದರೆ ಆಗ್ಬೋದು, ಇನ್ನೊಬ್ಬರಿಗೂ ತೊಂದರೆ ಆಗ್ಬೋದು. ಅಲ್ಲ ಜಗನ್ನಾಥ್ ಕೇಳಿಸ್ಕೊಳ್ಳಿ. ಅದಕ್ಕೋಸ್ಕರ ಹಿಂಗದ ಜಗತ್ತಲ್ಲಿ ಏನು ನಡೀತಾ ಇದೆಯಲ್ಲ, ಅದು ಪ್ರಿಯಾಂಕಾ ಖರ್ಗೆಗೆ ಸಂಬಂಧಪಟ್ಟಿರಲಿ, ಅದು ಮುಖ್ಯಮಂತ್ರಿ ಸಂಬಂಧಪಟ್ಟಿರಲಿ, ಇನ್ಯಾರಿಗೆ ಸಂಬಂಧಪಟ್ಟಿರಲಿ, ಏನು ನಡೀತಾ ಇದೆ ಅದನ್ನು ತೋರಿಸೋದು ಮಾತ್ರ ನಮ್ಮ ಕೆಲಸ. ಜಗನ್ನಾಥ್, ನಿಮ್ಮ ಪ್ರಕಾರ ಅವರು ಗುತ್ತಿಗೆದಾರರು ಹೌದೋ ಅಲ್ವೋ? ಇಲ್ಲ ಸರ್, ಲೈಸೆನ್ಸ್ ಇಲ್ಲ ಅಂದ್ರೆ ನಾವು ಕ್ಲಿಯರ್ ಹೇಳಕತ್ತೀವಿ ಸರ್. ಗುತ್ತಿಗೆದಾರ ಹೌದು ಅಲ್ಲ ಅಂಬೋದು ಲೈಸೆನ್ಸ್ ಕಾಪಿನೇ ಇಲ್ಲ ಅಂದಾಗ ಆಯ್ತು. ಅವ್ನ ಪೆಂಡಿಂಗ್ ಬಿಲ್ ಲಿಸ್ಟ್ ನೋಡಿದ್ವಿ ಸರ್ ನಮ್ಮಲ್ಲಿ. ಅವ ಇದ್ರಾಗನು ಅವನ ಹೆಸರಲ್ಲೇ ಪೆಂಡಿಂಗ್ ಬಿಲ್ ಎಲ್ಲಿ ಇಲ್ಲ. ಈಗ ಜಗನ್ನಾಥ್ ಎಲ್ಲ ಜನಗಳದಾಗ ಪೆಂಡಿಂಗ್ ಬಿಲ್ ತರಿಸ್ಕೊಂಡು ನೋಡ್ದ. ನಿನ್ನೆ ಇಲ್ಲಿ ಬೆಂಗಳೂರದಾಗ ಕೂತು ಅದೇ ಮಾಡ್ತಾ ಇದ್ದೀನಿ. ಆಯ್ತು ಜಗನ್ನಾಥ್, ಈಗ ಪೆಂಡಿಂಗ್ ಬಿಲ್ ನೋಡಿದೆ ಸರ್, ಎಲ್ಲಿ ಪೆಂಡಿಂಗ್ ಬಿಲ್ ಲಿಸ್ಟ್ ಅವ್ನ ಹೆಸರು ಇಲ್ಲ. ಈಗ ನೀವು ಹೇಳಿದ್ರಿ ಅವ್ರು ಗುತ್ತಿಗೆದಾರಲ್ಲ ಅಂತ. ಈಗ ನೋಡಿ, ಗುತ್ತಿಗೆದಾರರು ಜೊತೆಗೆ ಏನಂದ್ರೆ ಏನೇನು ಕಾಂಟ್ರಾಕ್ಟರ್ಸ್ ಇರ್ತಾರಲ್ಲ, ಅವ್ರಿಗೆ ಈ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸಂಬಂಧಪಟ್ಟಿರೋಂಥವ್ರು ಕೆಲವರು ಇರ್ತಾರೆ. ಆ ರೀತಿ ಏನಾದರೂ ಸಚಿನ್ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಂಟಿರ್ಬೋದು ಅಂತ ಅನ್ಸುತ್ತಾ ಜಗನ್ನಾಥ್? ಅನ್ಸುತ್ತಾ? ಇರ್ಬೋದು ಸರ್. ಇಲ್ಲ ಪಾಪ ಇಲ್ದೆ ಅವ ಹೆಂಗ ಇದು ಮಾಡ್ತಾರ, ಅದಕ್ಕೆ ನಾ ಹಂಗಿಲ್ಲ ಹಂಗಲ್ರಿ, ಅಲ್ಲಗಳಿಲ್ಲ ನಾ ಹಂಗಲ್ರಿ. ಯಾರು ಏನ್ ಕೆಲಸ ಮಾಡ್ತಾರೋ ನಮ್ಮ ರಿಕಾರ್ಡ್ ಪ್ರಕಾರ ಇಲ್ಲ ಸರ್ ಹೇಳ್ತೇನೆ. ಬೇರೆ ಹೆಸರು ಮೇಲೆ ಮಾಡೋರು ಮಟ್ಟವ್ರು ಹಂಗಿರ್ತಾರ ಏನ್ರಿ. ಇವತ್ತು ನಾವು ಅಂತವ್ರು ಹೆಚ್ಚಿಗೆ ಆಗ್ಯಾರ ಏನ್ರಿ. ಯಾರ ಹೆಸರು ಮೇಲೆ ತಂದ್ರೆ ಲೈಸೆನ್ಸ್ ಮಾಡಿ ಕೆಲಸ ಮಾಡೋದು ಹೊಟ್ಟೆ ಉಪಯೋಗ ಬೇಕಾ ಸರ್ ಅವ್ರಿಗೆ ಒಂದು ಆ ಉಪಜೀವನ ಲೀಡರ್ಗಳ ಹೆಸರಲ್ಲಿ ತಗೊಂಡು ಲೀಡರ್ಗಳ ಕೈಲಿ ಲೆಟರ್ ತಗೊಂಡು ಇಲ್ಲ ಆಫೀಸರ್ ಅವ್ರಿಗೆ ಸಪೋರ್ಟ್ ಮಾಡೋದಿದ್ರ ನಮ್ಮಂತರ ಹೆಸರು ಹಾಕಿ ಕೆಲಸ ಮಾಡೋ ಕಾಂಟ್ರಾಕ್ಟರ್ನು ಹರಾಸರಿ ಇಲ್ಲ ಅಂತ ನನಗೆ. ಕರೆಕ್ಟ್ ನೋಡಿ ಇವಾಗ ನೀವು ಪಾಯಿಂಟ್ ಬಂದ್ರಿ ನೋಡಿ. ಮಾಡೋಕ್ಕಾಗಲ್ಲ ಸರ್. ಕರೆಕ್ಟ್ ಪಾಯಿಂಟ್ ಹೇಳಿದ್ರಿ. ಈಗ ನನಗೆ ತುಂಬಾ ಕಾಂಟ್ರಾಕ್ಟ್ಸ್ ಇರುತ್ತೆ, ನನಗೆ ತುಂಬಾ ಮಂತ್ರಿಗಳಿರ್ತಾರೆ, ನನ್ನ ಹತ್ರ ದುಡ್ಡು ಇರುತ್ತೆ, ಕಾಸು ಇರುತ್ತೆ, ನಾನು ಮಾಡಬೇಕು, ನನ್ನ ಹತ್ರ ಲೈಸೆನ್ಸ್ ಇರಲ್ಲ, ನಾನೇನ್ ಮಾಡ್ತೀನಿ ಜಗನ್ನಾಥ್ ಶೇಜಗಿ ಅವರ ಜೊತೆ ಸೇರ್ಕೊಂಡು ಅವ್ರ ಹೆಸರಿನಲ್ಲಿ ಮಾಡ್ತಾ ಇರ್ತೀನಿ. ಆ ರೀತಿ ಏನಾದ್ರು ಇರಬಹುದು ಅಂತ ಕೇಳ್ತಾ ಇದ್ದೀನಿ. ಮಾಡ್ಬೋದು ಸರ್. ಅಂತದ್ದು ಏನೂ ಬಂದಿಲ್ಲ ಸರ್. ಅವ್ರು ಇಂಥವ್ರ ಹೆಸರು ನಾ ಮಾಡೀನಿ ಏನೋ ನನ್ನ ಪೇಮೆಂಟ್ ನಿಂತ ಹೇಳಿ ಅಸೋಸಿಯೇಷನ್ ಒಂದ್ ಲೆಟರ್ನು ಅವ್ರಿಂದ ಬಂದಿಲ್ಲ ಏನ್ರಿ. ಅವ್ರು ಯಾರ ಹೆಸರಲ್ಲೇ ಮಾಡಕತ್ತಾರ ಅವ್ರಾದ್ರೂ ಏನೋ ನನ್ನ ಹೆಸರಲ್ಲಿ ಹಿಂಗೆ ಕೆಲಸ ಮಾಡಿದಂತ ಅವ್ರನ್ನು ಏನದ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸರ್. ನಿಮ್ಗೆ ನಾ ಬೀದರ್ ಜಿಲ್ಲಾ ಅಧ್ಯಕ್ಷರು ಚಿಮ್ಮ ಅಂತಾರ ಸರ್. ಅವ್ರ ಫೋನ್ ಮುಖಾಂತರ ಅವ್ರಿಗೆ ಫೋನ್ ಮಾಡಿ ಕೇಳ್ ಅವ್ರ ಹೆಸರು ಹೇಳ್ತೀನಿ ಕೇಳ್ರಿ. ಅಲ್ಲಿ ಸೆಕ್ರೆಟರಿ ಅದ್ರ ಸೆಕ್ರೆಟರಿ ಹೆಚ್ಚಿಗೆ ಗೊತ್ತಿರ್ತದ. ಅವ್ರ ಸೆಕ್ರೆಟರಿ ಅಂತ ಹೇಳಿ ಅವ್ರಿಗೆ ಚಿಮ್ಮ ಅಂತಾರ ಕೇಳ ಸರ್. ಸರ್ ನೇಮ್ ಚಿಮ್ಮ ಅವ್ರದ್ದು. ಅವ್ರು ಏನೇನಿಲ್ಲ ಅವ್ರು ನಾವ್ ಸ್ವಂತ ಮನೆಗೆ ಹೋಗಿನಿ, ಎಲ್ಲಾ ಆಫೀಸ್ಗೂ ತಿರುಗಾಡಿನಿ, ಏನು ಅವ್ರ ಬಗ್ಗೆದಾಗ ನಮ್ದು ಇಲ್ಲಿ ಒಂದೇ ರೆಕಾರ್ಡ್ ಇಲ್ಲ ಅಂತ ಹೇಳ್ಬಿಟ್ರು ಸರ್. ಅಲ್ಲ ಹಂಗಾದ್ರೆ ಈ ಸುಮ್ನೆ ಯಾಕೆ ಯಾರ್ದು ಹೆಸರು ಬರ್ದಿಟ್ಟು ಈ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡ? ಈಗ ಆ ಸುಮ್ನೆ ಕರೆಕರೆ ರಾಜಕೀಯವ್ರ ಬಗ್ಗೆ ದೊಡ್ಡವ್ರ ಸರ್ ಅವ್ರ ಬಗ್ಗೆ ನಾವು ಯಾವ ಮಾತಾಡಕ್ ಆಗ್ತದೆ, ಯಾವ ಉದ್ದೇಶಕಂತಾರ ಯಾರಿಲ್ಲೋ. ನಮಗೇನದ ನಾವ್ ಈ ಕಷ್ಟದಾಗಿದ್ದೀರಿ, ಸಹಾಯ ಮಾಡ್ರಿ, ನಿಮ್ ಹಿಂದೆ ನಾವ್ ಇರ್ತೇವ್. ಯಾಕೆ ಸಹಾಯ ಮಾಡಲ್ಲ ಸರ್ ನಮ್ಗೆ? ಬಿಜೆಪಿ ಅವ್ರು ಮಾಡ್ಲಕ್ಕ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ಅವ್ರ ನಾವು ಭಯಂಕರ ದಯಾ ಮರಣ. ನಾಳೆ ಸರ್ ನಾನು ಇಲ್ಲಿ ಒಂದ್ ಮೀಟಿಂಗ್ ಕರ್ತೀನಿ. ನಾವು ನಾಳೆ ಎಲ್ಲಾ ಕಾಂಟ್ರಾಕ್ಟರ್ ಲೆಟರ್ ಬಂದ ನಾನು ದಯಾ ಮರಣ ಪರ್ಮಿಷನ್ ಕೊಟ್ಟಿರ್ತೇಳಿ ನಾವು ಸ್ಟ್ರೈಕ್ ಮಾಡೋದಿರ್ತೇವ್ರಿ. ಒಂದು 3-4 ಗಂಟೆ ಡೇಟ್ ಫಿಕ್ಸ್ ಮಾಡ್ತೇವ್ರಿ. ಓಕೆ ಜಗನ್ನಾಥ್, ಧನ್ಯವಾದ. ಇದು ಜಗನ್ನಾಥ್ ಅವ್ರ ಮಾತು ನೋಡಿ.